ನಿಮಗಿದು ಗೊತ್ತೇ? ಕೊಪ್ಪಳ ಜಿಲ್ಲೆ ಮಾದಿನೂರು ಗ್ರಾಮ ದಕ್ಷಿಣದ ಬದರಿ ಕ್ಷೇತ್ರ ಎಂದು ಗುರುತಿಸಿಕೊಂಡಿದೆ. ಸವಣೂರು ಗ್ರಾಮದ ಸಿದ್ದಾಪುರ ಗ್ರಾಮದಲ್ಲಿ ಸಂತಾನವಿಲ್ಲದ ಶ್ರೀ ಬಾಳಾಚಾರ್ಯರು ಮತ್ತು ಶ್ರೀಮತಿ ಭಾಗೀರಥಿ ದೇವಿಯವರು ಜಯತೀರ್ಥರ ಸೇವೆಯನ್ನು ಮಾಡಿ ಪಡೆದಂಥ ಗಂಡು ಸಂತಾನಕ್ಕೆ ಜಯತೀರ್ಥರು ಎಂದು ನಾಮಕರಣ ಮಾಡಿದರು. ಬೆಳೆದು ದೊಡ್ಡವರಾದ ಜಯತೀರ್ಥರು ಶ್ರೀ ಐ.ಜಿ. ವೆಂಕಟರಾಮಾಚಾರ್ಯರ ಹತ್ತಿರ ವೇದಾಧ್ಯಯನ ಮಾಡಿ ನಂತರ ಸಂಸಾರ ಜೀವನಕ್ಕೆ ಕಾಲಿಡ್ತಾರೆ. ಪುರಂದರದಾಸರು ರಚಿಸಿದಂಥ ಹಾಡೊಂದನ್ನು ಕೇಳಿ ಜೀವನದಲ್ಲಿ ವಿರಕ್ತಿ ಹೊಂದಿದಂಥ ಜಯತೀರ್ಥರು ಉತ್ತರಾದಿ ಮಠದ ಸತ್ಯವ್ರತ ತೀರ್ಥರಿಂದ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ವಿಷ್ಣುತೀರ್ಥರು ಎಂದು ನಾಮಕರಣಗೊಳ್ಳುತ್ತಾರೆ. ರುದ್ರಾಂಶ ಸಂಭೂತರು, ಮಹಿಮಾನ್ವಿತರು, ವಿದ್ವಾಂಸರು, ಪಂಡಿತರೂ ಆದಂಥ ವಿಷ್ಣುತೀರ್ಥರು ಹಲವಾರು ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ವಿಷ್ಣುತೀರ್ಥರು ಒಂದೊಮ್ಮೆ ನನಗೆ ಬದ್ರಿ ಯಾತ್ರೆ ಮಾಡಲಾಗುತ್ತಿಲ್ಲ, ಬದ್ರಿ ನಾರಾಯಣ ಸ್ವಾಮಿಯ ದರ್ಶನವಾಗುತ್ತಿಲ್ಲ ಎಂದು ನೊಂದುಕೊಂಡಾಗ ಸ್ವಾಮಿ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಚಿಂತೆ ಮಾಡಬೇಡ, ನೀನಿದ್ದಲ್ಲಿಗೆ ಬಂದು ನಾನು ದರ್ಶನ ಕೊಡುತ್ತೇನೆಂದು ಆಶ್ವಾಸನೆ ನೀಡುತ್ತಾನೆ. ಶಂಖ ಚಕ್ರ ಗದಾ ಪದ್ಮವುಳ್ಳ ಚತುರ್ಭುಜ ಬದ್ರಿನಾರಾಯಣ ಸ್ವಾಮಿ ಮಾದಿನೂರಿನ ಶಿಲ್ಪವೊಂದರ ಮೇಲೆ ಒಡಮೂಡುತ್ತಾನೆ. ಅಂದಿನಿಂದ ಮಾದಿನೂರು ಗ್ರಾಮ ದಕ್ಷಿಣದ ಬದ್ರಿ ಎಂದು ಗುರುತಿಸಿಕೊಳ್ಳುತ್ತೆ. ತಾವೇನಾದರೂ ಮಾದಿನೂರು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೆ ಆದರೆ ವಿಷ್ಣುತೀರ್ಥರ ವೃಂದಾವನದ ಹಿಂಭಾಗದಲ್ಲಿ ತಮಗೆ ಬದ್ರಿನಾರಾಯಣ ಸ್ವಾಮಿಯ ದರ್ಶನವಾಗುತ್ತೆ ಎಂದು ಹೇಳುತ್ತಾ, ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಅನುಸರಿಸಿ.